ಅಮ್ಮ, ಎಲ್ಲ ಆ ದೇವರೇ ನೋಡ್ಕೋಬೇಕು ಕಣೋ. ನೋಡಿ ಸಪ್ತಮಿ, ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಕೋಪನೂ ಇಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಈ ವಿಷಯದಲ್ಲಿ ನಿಮ್ದು ಯಾವುದೇ ತಪ್ಪೇ ಇಲ್ಲ. ನಾನೇ ನಂಬಿ ಮೋಸ ಹೋಗಿದ್ದೀನೋ ಹಾಗೆ ಹಾಗೆ ನೀವು ನಂಬಿ ಮೋಸ ಹೋಗಿದ್ದೀರಾ. ಹಾಗೆ ನೋಡಿದ್ರೆ ನಾವಿಬ್ರು ಈಗ ಒಂದೇ ದೋಣಿಲಿದ್ದೀವಿ. ಆದರೆ ಸಾಗೋದು ಮಾತ್ರ ತುಂಬ ದೂರ ಇದೆ. ಅದಕ್ಕೆ ನಾವು ಯಾವ ವಿಷಯವಾಗಿ ಜಗಳಾಡೋದು ಬೇಡ, ವಾದ ಮಾಡೋದು ಬೇಡ. ಹಿಂದೆ ನಡೆದಿದ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಅಲ್ವಾ? ಆದರೆ ಮುಂದೆ ನಡೆಯೋದನ್ನ ಕೂತು ಮಾತಾಡಿ ಸರಿ ಮಾಡ್ಬೋದು. ಏನ್ ಹೇಳ್ತೀರಾ? ಪಾರಿವಾಳನ ಪಂಜರದೊಳಗೆ ಕೂಡಾಕಿದ್ರೆ ಅದಕ್ಕೆ ಹೇಗೆ ಕಷ್ಟ ಆಗುತ್ತೋ, ಕಷ್ಟ ಆಗಿ ಹೇಗಾದ್ರೂ ಮಾಡಿ ಆಚೆ ಹೋಗ್ಬೇಕಂತ ಅನ್ಸುತ್ತೋ, ಅದೇ ಥರ ನನ್ಗೂ ಯಾವಾಗ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಅನ್ನಿಸ್ತಾ ಇತ್ತು. ಕಾಲ ಕೂಡ್ ಬರಲಿ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಸರಿಯಾದ ಕಾಲ ಕೂಡ್ ಬರಲ್ಲ. ನಾವೇ ಸರಿಯಾದ ದಾರಿಲಿ ಹೋದ್ರೆ ಮಾತ್ರ ಕಾಲ ಕೂಡ್ ಬರುತ್ತೆ ಅನ್ನೋದು ತಿಳಿತು. ಆಗ ನಾನು ಮದುವೆ ಆಗ್ಬೇಕಂತ ತೀರ್ಮಾನ ಮಾಡಿದ್ದು. ಯಾರು ಮದುವೆ ಆದ್ಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗಕ್ ಒಪ್ಕೋತಾರೋ ಅವ್ರನ್ನೇ ಮದುವೆಯಾಗಿ ಇಲ್ಲಿಂದ ದೂರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲೆ ಏನೇನೋ ಆಗೋಯ್ತು. ಅಂದ್ರೆ ಕಾಲ ಇನ್ನೂ ಮಿಂಚಿಲ್ಲ ನೋಡಿ. ನೀವು ಮದುವೆಗಿನ್ನ ಮುಂಚೆ ಒಪ್ಕೊಳ್ಳಿಲ್ಲ ಅಂದ್ರೆ ಏನಾಯ್ತು? ಆದ್ರೆ ಈಗ ಒಪ್ಕೋಬೋದಲ್ಲ. ಸಪ್ತಮಿ, ನಮ್ಗೆ ಈ ಮನೆ ಸವಸನೆ ಬೇಡ. ಈ ಹಿಂಸೆ ನರಕದಿಂದ ಪಾರಾಗ್ಬೇಕು ಅಂದ್ರೆ ಇರತ್ ಒಂದೇ ದಾರಿ. ಏನ್ ಗೊತ್ತಾ? ನಾವೀ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗೋದು. ಏನಂತೀರಾ? ನಿಮಗಿದು ಒಪ್ಪಿಗೆ ಇದೆ ಅಲ್ಲ? ನೀವ್ ಹೆಣ್ಣು ನೋಡಕ್ ಬಂದಾಗ ನಾನ್ ನಿಮಗ್ ಇಷ್ಟನಾ ಅಂತ ಕೇಳಿದ್ರಿ. ನಾನು ಇಷ್ಟ ಆಯ್ತು ಅಂತ ಹೇಳ್ದೆ. ನಾನು ಬರೀ ನಿಮ್ನ ನೋಡಿ ಹೇಳಲಿಲ್ಲ, ನಿಮ್ಮ ಇಡೀ ಕುಟುಂಬ ನೋಡಿ ನನಗಿಷ್ಟ ಆಯ್ತು ಅಂತ ಹೇಳಿದ್ದು. ಮದುವೆ ಅನ್ನೋದು ಬರೀ ಗಂಡು ಹೆಣ್ಣಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅವ್ರ ಎರಡು ಕುಟುಂಬಕ್ಕೂ ಸಂಬಂಧಪಟ್ಟಿರೋದು. ನನಗೆ ನಾವಷ್ಟೇ ಬದುಕೋದು, ನಾವಷ್ಟೇ ಜೀವನ ಮಾಡಬೇಕು ಅನ್ನೋದು ಆಸೆ ಇಲ್ಲ. ನಮ್ಮ ಎರಡು ಕುಟುಂಬನೂ ಒಟ್ಟಾಗಿ ಜೇನ್ ಗೂಡಿನ ಥರ ಬದುಕಬೇಕು. ನಾವೆಲ್ಲ ಒಟ್ಟಾಗಿರ್ಬೇಕನ್ನೋದೇ ನನ್ನ ಆಸೆ. ಅದು ತಪ್ಪ? ನೀವೇ ಹೇಳಿ. ನೀವು ಯಾವುದನ್ನ ಹಿಂಸೆ ನರಕ ಅಂತ ಹೇಳ್ತಿದ್ದೀರೋ, ನಾನು ಅದನ್ನೇ ಪ್ರೀತಿ ವಿಶ್ವಾಸ ಅಂತ ಹೇಳ್ತಿದ್ದೀನಿ. ಅದಕ್ಕೆ ನೀವಾಗ ಸಪ್ತಮಿ, ಇಲ್ಲಿ ನೋಡಿ, ನೀವು ಹೇಳ್ತಿರೋ ಪ್ರೀತಿ ವಿಶ್ವಾಸದಲ್ಲಿ ನಾನು ದಿನ ಸತ್ತು ಬದುಕಿದ್ದೀನಿ. ಅದಕ್ಕೆ ನಮ್ಮಿಬ್ರಿಗೂ ಈ ಕಷ್ಟಗಳೆಲ್ಲ ಬೇಡ. ಬೇರೆ ಮನೆ ಮಾಡ್ಕೊಂಡೋಗಿ ನೆಮ್ಮದಿಯಾಗಿ ಇಬ್ರು ನೆಮ್ಮದಿಯಾಗಿ ಸಂತೋಷವಾಗಿ ಬದುಕನ. ನಾನು ಹೇಳಕ್ ಕೇಳ್ರಿ. ನಾವು ಈ ಮನೇಲಿ ಒಂದೊಂದು ನಿಮಿಷ ಕೂಡ ನೆಮ್ಮದಿಯಾಗಿರೋದಕ್ಕಾಗಲ್ಲ. ನೆಮ್ಮದಿಯಾಗಿರೋದಕ್ಕೆ ಇವ್ರು ಬಿಡೋದು ಇಲ್ಲ. ಯಾವ್ದಾದ್ರು ಒಂದು ಸಮಸ್ಯೆ ತಂದು ಟಾರ್ಚರ್ ಕೊಡ್ತಾನೆ ಇರ್ತಾರೆ ಸಪ್ತಮಿ. ನನ್ಗೋಸ್ಕರ ಒಂದು ಚಿಕ್ಕ ಕನ್ಸು ಕೂಡ ಕಾಣ್ಬಾರ್ದಾ? ಬದುಕು ಕೂಡ ಬಾಳ್ಬಾರ್ದಾ ಹೇಳಿ? ಅಂಥದ್ದೇನ್ ತಪ್ಪು ಮಾಡಿದೀನಿ ನಾನು, ನೀವೇ ಹೇಳಿ. ನಾನು ಹಂಗೋಸ್ಕರ ಒಂದು ದಿನನೂ ಅಲ್ಲ, ಒಂದು ನಿಮಿಷನೂ ಕೂಡ ನಿಮ್ದಾಗ ಜೀವನ ಮಾಡಿಲ್ಲ. ನನ್ನ ಏಜಿನ ಹುಡುಗರೆಲ್ಲ ಪಬ್ಬು ಬಾರು ಮೋಜು ಮಸ್ತಿ ಅಂತ ಊರು ಸುತ್ತುತ್ತಿದ್ದಾರೆ. ಅವರೆಲ್ಲರೂ ಒಂದು ನಿಮಿಷನೂ ಮನೆ ಜವಾಬ್ದಾರಿ ನೋಡ್ಕೊಳ್ಳಲ್ಲ. ಆದ್ರೆ ನಾನು ಹಣ ಕಳೆಯೋದ್ರ ಬದಲು ಹಣ ದುಡಿಯೋಕೆ ಶುರು ಮಾಡಿದೆ. ಹಣನ ಕೂಡಿಡೋದು ಶುರು ಮಾಡಿದೆ. ಈ ಮನೆ ಬರೀ ಕೆಲಸ ಮಾಡಿ ಮಾಡಿ ನನ್ನ ಟೀನೇಜೇ ಕಳೆದೆ. ದುಡಿಯೋದು ಮನೆಯವ್ರಿಗೆ ಖರ್ಚು ಮಾಡೋದು, ದುಡಿಯೋದು ಮನೆಯವ್ರಿಗೆ ಖರ್ಚು ಮಾಡೋದು. ದಿನದಲ್ಲಿ 24 ಗಂಟೆನೂ ನಾನು ಬರೀ ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಿದ್ದೀನಿ. ನನಗೋಸ್ಕರ ನಾನು ₹1 ಖರ್ಚು ಮಾಡಿರೋ ದಿನನೇ ಇಲ್ಲ. ಅದಕ್ಕೆ ಇನ್ಮೇಲಾದ್ರೂ ನನಗೋಸ್ಕರ, ನನ್ನ ಖುಷಿಗೋಸ್ಕರ ನಾನು ಜೀವನ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ಆಸೆ ಪಡೆದ್ರಲ್ಲಿ ಹೇಗೆ ತಪ್ಪಿಲ್ವೋ ಹಾಗೆ ನಾನು ಆಸೆ ಪಡೆದ್ರಲ್ಲೂ
ತಪ್ಪಿಲ್ಲ ತಾನೆ?